ಫಾರ್ಮೆಟ್ನಲ್ಲಿ ಟೀಮ್ ಇಂಡಿಯಾದ ಮೇನ್ ಸ್ಟ್ರೆಂತ್ ಬ್ಯಾಟಿಂಗ್. ಅದರಲ್ಲೂ ಕೂಡ ಪವರ್ ಪ್ಲೇನಲ್ಲಿ ಬರುವಂಥ ಸ್ಕೋರ್ಗಳು ಈಗ ಗೇಮ್ ಚೇಂಜಿಂಗ್ ಆಗ್ತಿದೆ. ಕಳೆದ 20 ತಿಂಗಳಿಂದ ಅಭಿಷೇಕ್ ಶರ್ಮಾ ಈ ವಿಚಾರದಲ್ಲಿ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. ಈಗ ಅಭಿಷೇಕ್ ಶರ್ಮಾಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದು ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಇನ್ನೂ ಒಂದು ಕೈ ಜಾಸ್ತಿ ಎನ್ನುವಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. 2 ವರ್ಷಗಳ ಕಾಲ ಟೀಮ್ನಿಂದ ಹೊರಗಿದ್ದ ಕಿಶನ್ ಈಗ ಗೇಮ್ ಚೇಂಜರ್ ಆಗಿದ್ದು ಹೇಗೆ? ಪಾಕಿಸ್ತಾನದ ಕಾಂಟ್ರವರ್ಸಿ ಬೌಲರ್ಗೆ ಕೊಟ್ಟಂತ ವಾರ್ನಿಂಗ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಶಾನ್ ಕಿಶನ್ ಈಗ ಟೀಮ್ ಇಂಡಿಯಾದ ಸ್ಟಾರ್ ಓಪನರ್. 2023ರ ನವೆಂಬರ್ನಿಂದ ಹಿಡಿದು 2026ರ ಜನವರಿವರೆಗೂ ಕೂಡ ಭಾರತ ತಂಡದಿಂದ ದೂರವೇ ಇದ್ದಂಥ ಆಟಗಾರ. ಯಾವಾಗ ನ್ಯೂಜಿಲೆಂಡ್ ವಿರುದ್ಧದ ಸರಣಿಗೆ ಸೆಲೆಕ್ಟ್ ಆಗಿ ತಿಲಕ್ ವರ್ಮಾ ಇಂಜುರಿ ಆದರೂ ಕಿಶನ್ ಲಕ್ಕೆ ಬದಲಾಗಿದೆ. ಬರೋಬ್ಬರಿ 785 ದಿನಗಳ ಬಳಿಕ ಮೆನ್ ಇನ್ ಬ್ಲೂ ಜೆರ್ಸಿಯಲ್ಲಿ ಕಣಕ್ಕಿಳಿದ ಕಿಶನ್ ಈಗ ಭಾರತದ ಬ್ಯಾಟಿಂಗ್ನಲ್ಲಿ ಬ್ಯಾಕ್ ಬೋನ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾಗೆ ಒಂದೊಳ್ಳೆ ಪಾರ್ಟ್ನರ್ ಇಲ್ಲ ಎನ್ನುವಂತ ಕೊರಗನ್ನ ನೀಗಿಸಿದ್ದಾರೆ. ಭಾರತದ ಬ್ಯಾಟಿಂಗ್ ಶಕ್ತಿಯಾದ ಪಾಕೆಟ್ ಡೈನಮೋ ಅಂತಾನೆ ಕರೆಸಿಕೊಳ್ತಾ ಇರುವಂತ ಇಶಾನ್ ಕಿಶನ್ ಈಗ ಬ್ಯಾಟಿಂಗ್ಗೆ ನಿಂತರೆ ಹೊಡಿಬಡಿ ಆಟಗಾರ. ವೈಯಕ್ತಿಕ ನಂಬರ್ಸ್ ಆಗಲಿ ಅಥವಾ ರೆಕಾರ್ಡ್ಸ್ಗಾಗಿ ಆಗಲಿ ಆಡೋದೇ ಇಲ್ಲ. ಮೊದಲ ಬಾಲ್ನಿಂದಲೇ ಅಗ್ರೆಸಿವ್ ಮೋಡ್ನಲ್ಲೇ ಬಿಗ್ ಹಿಟ್ಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ. T20ನಲ್ಲಿ ರನ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಬ್ಯಾಟ್ ಬೀಸ್ತಿದ್ದಾರೆ. ನ್ಯೂಜಿಲೆಂಡ್ ಸೀರೀಸ್ನಲ್ಲಿ ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡಿ ಸರಣಿಯ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಆಗಿದ್ದ ಕಿಶನ್ ಈಗ ವಿಶ್ವಕಪ್ನಲ್ಲೂ ಕೂಡ ಭಾರತದ ಬೆನ್ನೆಲುಬಾಗಿದ್ದಾರೆ. ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ 24 ಎಸೆತಗಳಲ್ಲಿ 61 ರನ್ಗಳನ್ನ ಕಲೆ ಹಾಕಿದ್ರು. ಈಗ ಇದೇ ಕಿಶನ್ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಅದು ಅಲ್ಲದೆ ಪಾಕಿಸ್ತಾನದ ಕಾಂಟ್ರವರ್ಸಿ ಬೌಲರ್ ಆಗಿರುವಂತಹ ತಾರಿಕ್ ಉಸ್ಮಾನ್ ಬೌಲಿಂಗ್ ಬಗ್ಗೆ ಕೂಡ ಬೋಲ್ಡ್ ಆನ್ಸರ್ ಕೊಟ್ಟಿದ್ದಾರೆ. ಬೌಲರ್ ಯಾರಿದ್ರು ಹೊಡಿಬಡಿ ಅಷ್ಟೇ ಎಂದು ಗುಡುಗಿದ ಕಿಶನ್. ನಮೀಬಿಯಾ ವಿರುದ್ಧದ ಪಂದ್ಯದ ಬಳಿಕ ಮಾತನಾಡಿರುವಂತ ಇಶಾನ್ ಕಿಶನ್ ಬಾಲ್ ನೋಡೋದು ಬಾರಿಸೋದು ಅಷ್ಟೇ ನಮ್ಮ ಕೆಲಸ ಎಂದಿದ್ದಾರೆ. ಹೊಡಿಬಡಿ ಆಟದ ರೀತಿಯಲ್ಲಿ ನಾವು ಆಡ್ತಾ ಇದ್ದೇವೆ. ನಮ್ಮ ಟೀಮ್ ಸ್ಟ್ರೆಂತ್ ಮೇಲೆ ನಮಗೆ ನಂಬಿಕೆ ಇದೆ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಆಡುವಾಗ ನಾವು ಎಲ್ಲಾ ಪಂದ್ಯಗಳಿಗೂ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿರ್ತೇವೆ. ಕೆಲವು ಸಲ ಬೌಲರ್ಗಳ ವಿಡಿಯೋಗಳನ್ನು ನೋಡಿ ಅವರ ವೀಕ್ನೆಸ್ ಏನು ಅನ್ನೋದನ್ನ ಅನಾಲಿಸಿಸ್ ಮಾಡಿ ಬೌಲರ್ಗಳನ್ನ ಫೇಸ್ ಮಾಡ್ತೀವಿ ಎಂದಿದ್ದಾರೆ. ಹಾಗೆ ಉಸ್ಮಾನ್ ತಾರಿಕ್ ಬೌಲಿಂಗ್ ನಮ್ಗೇನು ಎಫೆಕ್ಟ್ ಆಗಲ್ಲ ಎನ್ನುವಂತೆ ಟಾಂಟ್ ಕೊಟ್ಟಿದ್ದಾರೆ. ಇನ್ನು ಪಾಕ್ ವಿರುದ್ಧದ ಪಂದ್ಯ ಸ್ಪೆಷಲ್ ಹಾಗಂತ ವರಿ ಆಗುವಂಥದ್ದು ಏನೂ ಇಲ್ಲ ಎಂದಿದ್ದಾರೆ. ಇನ್ನು ಪಾಕಿಸ್ತಾನ ವಿರುದ್ಧ ಇಶಾನ್ ಕಿಶನ್ ಒಂದು ಪಂದ್ಯ ಆಡಿದ್ದಾರೆ. 2023ರ ಏಷ್ಯಾ ಕಪ್ನಲ್ಲಿ ಏಕದಿನ ಮಾದರಿಯ ಈ ಪಂದ್ಯದಲ್ಲಿ ನಂಬರ್ 5ನಲ್ಲಿ ಅದು ಕೂಡ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆದಾಗ ಕ್ರೂಷಿಯಲ್ ಟೈಮಲ್ಲಿ ನಿಂತು 81 ಎಸೆತಗಳಲ್ಲಿ 82 ರನ್ಗಳನ್ನ ಕಲೆ ಹಾಕಿದ್ರು. ಬಟ್ ಬ್ಯಾಡ್ ಲಕ್ ಮಳೆಯಿಂದಾಗಿ ಆ ಪಂದ್ಯ ರದ್ದಾಯಿತು. ಪಾಕಿಸ್ತಾನ ಬ್ಯಾಟಿಂಗ್ಗೆ ಬರೋ ಮುನ್ನವೇ ಪಂದ್ಯವನ್ನ ರದ್ದು ಮಾಡಲಾಯಿತು. ಹೀಗಾಗಿ ರಿಸಲ್ಟ್ ಬಂದಿರಲಿಲ್ಲ. ಒಟ್ಟಲ್ಲಿ ಇಶಾನ್ ಕಿಶನ್ T20 ಟೀಮ್ಗೆ ಬಂದ ಮೇಲೆ ಭಾರತ ಇನ್ನೂ ಕೂಡ ಡೇಂಜರಸ್ ಆಗಿದೆ. ಒಂದ್ ಕಡೆ ಅಭಿಷೇಕ್ ಶರ್ಮಾ, ಇನ್ನೊಂದು ಕಡೆ ಕಿಶನ್ ಎದುರಾಳಿ ಬೌಲರ್ಗಳನ್ನ ಬೆಂಡೆತ್ತಿದ್ದಾರೆ. ಈ ಜೋಡಿ ಈಗ ಪಾಕಿಸ್ತಾನ ವಿರುದ್ಧ ಕ್ರೀಸ್ ಕಚ್ಚಿ ನಿಂತ್ರೆ ಪಾಕ್ ಬೌಲರ್ಗಳ ಬೆವರಿಳಿಯೋದು ಪಕ್ಕ. ನಮಸ್ಕಾರ.